ನಮಸ್ಕಾರ ಸ್ನೇಹಿತರೆ. ಕನ್ನಡ ಕಿರುತೆರೆಯಲ್ಲಿ ಇದೀಗ ಬಿಗ್ ಬಾಸ್ ಸೀಸನ್ನ ಸಂಭ್ರಮ ಜೋರಾಗಿದ್ದರೂ ಅದೇ ಸಮಯದಲ್ಲಿ ಕಲರ್ಸ್ ಕನ್ನಡದ 2 ಜನಪ್ರಿಯ ಧಾರಾವಾಹಿಗಳ ಬಗ್ಗೆ ದೊಡ್ಡ ಸುದ್ದಿ ಹೊರಬಿದ್ದಿದೆ. ಪ್ರೇಕ್ಷಕರ ಮನಗೆದ್ದಿರುವ ಭಾರ್ಗವಿ LLB ಹಾಗೂ ಪ್ರೇಮಕಾವ್ಯ ಧಾರಾವಾಹಿಗಳು ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲಿವೆ ಎನ್ನುವ ಮಾಹಿತಿ ಹರಿದಾಡುತ್ತಿದೆ. ಆಗಸ್ಟ್ 2ನೇ ವಾರದಲ್ಲಿ ಈ ಎರಡೂ ಧಾರಾವಾಹಿಗಳ ಅಂತಿಮ ಸಂಚಿಕೆಗಳು ಪ್ರಸಾರವಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಈ ಕುರಿತ ಪೋಸ್ಟರ್ಗಳು ಮತ್ತು ಚರ್ಚೆಗಳು ವೈರಲ್ ಆಗುತ್ತಿವೆ. ಮೊದಲು ಭಾರ್ಗವಿ LLB ಬಗ್ಗೆ ಹೇಳುವುದಾದರೆ 2025ರ ಮಾರ್ಚ್ನಲ್ಲಿ ಆರಂಭವಾದ ಈ ಧಾರಾವಾಹಿ ಕಾನೂನು ಹೋರಾಟ ಹಾಗೂ ಕುಟುಂಬದ ಭಾವನಾತ್ಮಕತೆಯನ್ನು ಆಧರಿಸಿದೆ. ಇದು ತೆಲುಗಿನ ಜನಪ್ರಿಯ ಗೀತಾ LLB ಧಾರಾವಾಹಿಯ ರೀಮೇಕ್ ಆಗಿದೆ. ರಾಧಾ ಭಗವತಿ, ಮನೋಜ್ ಕುಮಾರ್, ಕೀರ್ತಿ ಭಾನು, ಅರುಣಾ ಬಾಲರಾಜ್ ಮತ್ತು ಚೈತ್ರಾ ರಾವ್ ಸೇರಿದಂತೆ ಹಲವು ಕಲಾವಿದರು ತಮ್ಮ ಅದ್ಭುತ ಅಭಿನಯದ ಮೂಲಕ ಪ್ರೇಕ್ಷಕರ ಮೆಚ್ಚುಗೆ ಪಡೆದಿದ್ದಾರೆ. ಇನ್ನೊಂದೆಡೆ ಪ್ರೇಮಕಾವ್ಯ ಧಾರಾವಾಹಿಯು ತನ್ನ ವಿಭಿನ್ನ ಕಥಾಹಂದರದಿಂದ ಸಾಕಷ್ಟು ಅಭಿಮಾನಿಗಳನ್ನು ಗಳಿಸಿತ್ತು. ಅಕ್ಕ ತಂಗಿಯರ ನಡುವಿನ ಬಾಂಧವ್ಯ, ಕುಟುಂಬದ ಸಂಬಂಧಗಳು ಹಾಗೂ ಪ್ರೀತಿಯ ಸುತ್ತ ಹೆಣೆದ ಈ ಕಥೆಯಲ್ಲಿ ಪ್ರಿಯಾ ಜೆ ಆಚಾರ್, ವೈಷ್ಣವಿ, ರಘು ಹಾಗೂ ವಿಕಾಸ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದರೆ ಈ ಎರಡೂ ಧಾರಾವಾಹಿಗಳು ನಿಜವಾಗಿ ಮುಕ್ತಾಯವಾಗುತ್ತವೆ ಅಥವಾ ಹೊಸ ತಿರುವಿನೊಂದಿಗೆ ಮುಂದುವರಿಯುತ್ತವೆ ಎಂಬುದರ ಬಗ್ಗೆ ವಾಹಿನಿಯಿಂದ ಇನ್ನೂ ಅಧಿಕೃತ ಘೋಷಣೆ ಬಂದಿಲ್ಲ. ಆದ್ದರಿಂದ ಸದ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿಯನ್ನು ಅಧಿಕೃತವಾಗಿ ದೃಢೀಕರಿಸಲಾಗಿಲ್ಲ. ಈ ಸುದ್ದಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಎರಡರಲ್ಲಿ ನಿಮಗೆ ಯಾವ ಧಾರಾವಾಹಿ ಹೆಚ್ಚು ಇಷ್ಟ? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಕನ್ನಡ ಕಿರುತೆರೆ ಹಾಗೂ ಮನರಂಜನೆಯ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.